ಪಾವಗಡದಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಪರಿಣಾಮ ತಾಲೂಕಿನ ಕಡಮಲಕುಂಟೆ ಗ್ರಾಮದ ರೈತರೊಬ್ಬರ 2 ಎಕರೆ ಅಡಿಕೆ ತೋಟ ಸುಟ್ಟಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ವಿನೋದಮ್ಮ ಕೋಮ್ ರಾಮಾಂಜಿನಪ್ಪ ಕಡಮಲಕುಂಟೆ ಗ್ರಾಮದ ಸರ್ವೆ ನಂಬರ್ 26/4ರಲ್ಲಿ 2 ಎಕರೆ ಅಡಿಕೆ ತೋಟದಲ್ಲಿ ಬೆಂಕಿ ಅವಘಡ ನಡೆದಿದೆ. ತೋಟದಲ್ಲಿನ ಹನಿ ನೀರಾವರಿ ಪೈಪ್ ಸುಟ್ಟು ಕರಕಲಾಗಿವೆ. 800ಕ್ಕೆ ಅಡಿಕೆ ತೋಟ ಗಿಡ ಸುಟ್ಟಿದ್ದು ಪುನಃ ಚೇತರಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿವೆ. ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ವಿನೋದಮ್ಮ ಮತ್ತು ರಾಮಾಂಜಿನಪ್ಪ ದಂಪತಿಗಳು ತಮ್ಮ ಮನೆ ಇರುವ 2 ಎಕರೆ ಜಮೀನಿನಲ್ಲಿ ಹಗಲಿರುಳು ಶ್ರಮಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅತ್ಯಂತ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದ 800 ಅಡಿಕೆಗಳು ಗಿಡಗಳು ಮಿಶ್ರ ಬೆಳೆಯಾಗಿ ಫಸಲು ನೀಡುತ್ತಿದ್ದು ನುಗ್ಗೆ ಗಿಡಗಳು ಮತ್ತು 10 ತೆಂಗಿನ ಮರಗಳು ಕಿಡಿಗೇಡಿಗಳು ಹಚ್ಚಿದ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದ ಪರಿಣಾಮ ಸುಟ್ಟು ಕರಕಲಾಗಿವೆ. ಬೇಸಿಗೆ ತಾಪ ಹಾಗೂ ಗಾಳಿಯ ತೀವ್ರತೆಗೆ ತೋಟದ ಮಧ್ಯದಲ್ಲಿ ಮನೆಗೂ ಬೆಂಕಿ ವ್ಯಾಪಿಸಿದ್ದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಮನೆಗೆ ಬೆಂಕಿ ಹೆಚ್ಚಿನ ಹಾನಿಯಾಗದಂತೆ ತಡೆದು ತೋಟದ ಬೆಂಕಿಯನ್ನು ಸಂಪೂರ್ಣವಾಗಿ ಹಸಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೊಂದ ರೈತರ ಕುಟುಂಬಕ್ಕೆ ತೋಟಗಾರಿಕೆ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಜಂಟಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಕಡಮಲಕುಂಟೆ ಹಾಗೂ ಕೊಡಮುಡುಗು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತೋಟದಲ್ಲಿನ ಕಸದಕ್ಕೆ ಯಾರೋ ಬೆಂಕಿ ಹಚ್ಚಿರಬಹುದು, ಅದು ಇಡೀ ಜಮೀನು ಆವರಿಸಿಕೊಂಡಿದೆ ಎನ್ನಲಾಗಿದೆ. ಬೆಂಕಿ ಆಹುತಿಯಾದ ಅಡಿಕೆ 5 ವರ್ಷದ ಬೆಳೆ ಆಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಅಪ್ಪಾಜಿ ರಾಠೋಡ್, RJ32 ಕನ್ನಡ ನ್ಯೂಸ್. ಎಲ್ಲ ಇದೆ, ಪ್ಲಾಟ್ರ್ ಎಲ್ಲ ಹೋಗ್ಬಿಟ್ಟಿದೆ. ಅದ್ರ ಜೊತೆಗೆ ಅಡಿಕೆ ಜೊತೆಗೆ ನುಗ್ಗೆ ಗಿಡ ಮತ್ತು ಅಗಸೆ ಗಿಡ ಬೆಳೆಸಿದ್ದು. ನುಗ್ಗೆಕಾಯಿ ತುಂಬ ಚೆನ್ನಾಗಿ ಬರ್ತಾ ಇದ್ದು. ನುಗ್ಗೆ ಗಿಡ ಎಲ್ಲ ಕಂಪ್ಲೀಟ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನುಗ್ಗೆ ಗಿಡ ಮತ್ತು ಅಗಸೆ ಗಿಡ ಎಲ್ಲ ಹೋಗ್ಬಿಟ್ಟಿದೆ. ಅಗಸೆ ಗಿಡದ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನುಗ್ಗೆಕಾಯಿ ಎಲ್ಲ ಒಳ್ಳೆ ಕಾಯಿ ಬರ್ತಾಯಿದೆ. ನುಗ್ಗೆ ಗಿಡ ಎಲ್ಲ ಹೋಗ್ಬಿಟ್ಟಿದೆ. ಅಷ್ಟೊತ್ತಿಗೆ ಫೈರ್ ಇಂಜನ್ಗೆ ಫೋನ್ ಮಾಡಿಬಿಟ್ಟು ಬೇಗ ಬಂದು ಅವ್ರು ಕಂಟ್ರೋಲ್ ಮಾಡಿಬಿಟ್ರೆ ಇನ್ನು 100-150 ಗಿಡ ಮಾತ್ರ ಉಳಿಕೆ ಆಗಿಬಿಟ್ಟಿದೆ.